ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರು ಎಲ್ಲರೂ ಹೇಳ್ತಾರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಅವರ ಮಹಿಳೆ ಇರ್ತಾರೆ ಅಂತ. ಬೇರೆಯವ್ರ ವಿಚಾರಕ್ಕೆ ಗೊತ್ತಿಲ್ಲ, ಆದರೆ ರಿಷಬ್ ಶೆಟ್ಟಿಯವರ ವಿಚಾರಕ್ಕಂತೂ 100% ಇದು ನಿಜ. ಅವರ ಸತಿಯಾಗಿ ಜೊತೆಯಾಗಿ ಪ್ರಗತಿ ಇದ್ದಾರೆ. ಹೌದು, ಪ್ರಗತಿ ರಿಷಬ್ ಶೆಟ್ಟಿಯವರ ಧರ್ಮಪತ್ನಿ, ಹಾಗೆಯೇ ಕಾಂತಾರ ಚಿತ್ರದ ಕಾಸ್ಟ್ಯೂಮ್ ಡಿಸೈನರ್. ಬನ್ನಿ, ಅವರು ನಮ್ಮ ಜೊತೆಗೆ ಇದ್ದಾರೆ, ಬನ್ನಿ ವೆಲ್ಕಮ್ ಮಾಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನೀವು ಹೇಳಬೇಕು, ಎಷ್ಟು ಟಯರ್ಡ್ ಆಗಿದ್ದೀರಾ? ನಾರ್ತ್ ಇಂಡಿಯಾ ಟೂರ್ ಎಲ್ಲ ಮಾಡಿ ಅಲ್ಲಿ ಒಂದಿಷ್ಟು ಪ್ರೀತಿಯನ್ನ ತಗೊಂಡ್ ಬಂದಿದ್ದೀರಾ. ಖುಷಿ ಆಗ್ತಿದೆ, ಟಯರ್ಡ್ ಏನಿಲ್ಲ. ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಕಾಂತಾರ ಥರದ ಸಿನಿಮಾಗೆ 2 ವರ್ಷ ಕೆಲಸ ಮಾಡಿದ್ಮೇಲೆ ಏನು ಅಷ್ಟು ಈಸಿಯಾಗಿ ಟಯರ್ಡ್ ಆಗ್ತಾ ಇಲ್ಲ. ಟಯರ್ಡ್ ಪ್ರಶ್ನೆ ಆ ಥರ ಅಲ್ಲ, ಅಂದ್ರೆ ದೇಹಕ್ಕೆ ಸುಸ್ತಲ್ಲ, ಬಟ್ ಪ್ರೀತಿಯನ್ನ ಹೊತ್ಕೊಂಡು ಬಂದಿದ್ದೀರಲ್ಲ. ಪ್ರೀತಿ ಜಾಸ್ತಿ ಸಿಕ್ದಷ್ಟು ಖುಷಿ ಅಲ್ವಾ? ಯಾವತ್ತು ಸುಸ್ತಾಗಲ್ಲ ಪ್ರೀತಿ. ಹೇಳಿ ಮ್ಯಾಮ್, ಈಗ ಕಾಂತಾರ ವರ್ಲ್ಡ್ ವೈಡ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ, ಕಲೆಕ್ಷನ್ ಬಿಟ್ಟಾಕಣ. ಅದ್ರ ಜೊತೆಗೆ ಅದು ಪ್ರೀತಿ ಗಳಿಸಿರೋದಿದೆಯಲ್ಲ, ಅದು ನಿಮ್ಮ ಯಜಮಾನ್ರಿಗೆ ಸಿಕ್ಕಿರೋ ಪ್ರೀತಿ. ಇದನ್ನೆಲ್ಲ ನೋಡ್ತಿದ್ದಾಗ ಅದರ ಹಿಂದಿನ ಶಕ್ತಿ ತಾವು ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹೆಮ್ಮೆ ಆಗುತ್ತೆ. ನಾನು ಹಿಂದಿನ ಶಕ್ತಿ ಅಂತೆಲ್ಲ ಸ್ವಲ್ಪ ತುಂಬ ಜಾಸ್ತಿ ಆಗಿಬಿಡುತ್ತೆ ಅದು. ಐ ವಾಸ್ ಜಸ್ಟ್ ಪಾರ್ಟ್ ಆಫ್ ದ ಟೀಮ್. ರಿಷಬ್ ಒಂದು ಅದೇನೋ ಹೂವಿನ ಜೊತೆಗೆ ಇದು ಸೇರ್ತು ಅಂತಾರಲ್ಲ, ಹಾಗೆ ನಮಗೆ ಇಷ್ಟು ದೊಡ್ಡದೊಂದು ಪ್ರಾಜೆಕ್ಟಲ್ಲಿ, ಈ ಥರದ್ದು ಒಂದು ಪ್ರಾಜೆಕ್ಟಲ್ಲಿ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ರಿಷಬ್ಗೆ ಈಗ ಸಿಗ್ತಿರೋ ಸಕ್ಸಸ್ ಆಗಿರಲಿ, ಜನ ಕೊಡ್ತಿರೋ ಪ್ರೀತಿ, ಅದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ವಿ ಆರ್ ಲೈಕ್ ಓವರ್ಲಿ ಓವರ್ವೆಲ್ಮ್ಡ್. ಹಳೆಯ ಕಾಂತಾರದಲ್ಲಿ ನೀವು ಪ್ರೆಗ್ನೆನ್ಸಿಲಿದ್ರಿ, ಅದು ಎಷ್ಟು ಕಷ್ಟಪಟ್ಟಿದ್ದೀರಾ ಅದು ವಿಡಿಯೋ ನೋಡಿದ್ದೀವಿ. ಈಗ ಅದಕ್ಕಿಂತಲೂ ಕಷ್ಟ, ಯಾಕಂದರೆ ಪುಟ್ಟ ಮಗುನ ಇಟ್ಕೊಂಡು, 2 ಮಕ್ಕಳನ್ನ ಇಟ್ಕೊಂಡು ಬೆಂಗಳೂರಿಂದ ಸ್ಕೂಲ್ ಬಿಡಿಸಿ ಕೆರಾಡಿಗೆ ಹೋಗಿ ಶಿಫ್ಟ್ ಆಗಿ ವರ್ಷಾನ್ಗಟ್ಲೆ ಒದ್ದಾಡಿದ್ರಲ್ಲ, ಅದು ಈಸಿ ಅಲ್ಲ. ಅದರ ಹಿಂದಿನ ಪರಿಶ್ರಮ ಜೊತೆಗೆ ಆ ಮನಸ್ಸು ಹೇಗೆ ಬಂತು? ನಾನು ಅವತ್ತು ಹೇಳ್ತಾ ಇದ್ದೆ, ರಿಷಬ್ ಒಂದು ಕನ್ಸು ಕಟ್ಟಿ ಅವ್ರು ಹೊರಟಾಗ ನಾನಂತ ಅಲ್ಲ, ಅವ್ರ ಜೊತೆಗೆ ಪ್ರತಿಯೊಬ್ಬರು, ನಾನು ಬಿಡಿ ಇವಾಗ ಫ್ಯಾಮಿಲಿ ಆಗಿ, ವೈಫ್ ಆಗಿ, ಡಿಸೈನರ್ ಆಗಿ, ಟೀಮ್ಮೇಟ್ ಆಗಿ, ಅದ್ರ ಜೊತೆಗೆ ಬೇರೆ ಎಲ್ಲರೂ, ನಮ್ಮದೊಂದು ಕೋರ್ ಟೀಮ್ ಇತ್ತು. ನಮ್ಮ ರೈಟರ್ಸ್ ಆಗಿರ್ಬೋದು, ನಮ್ಮ DOP ಆಗಿರ್ಬೋದು, ಅರವಿಂದ್ ಅವರು ರೈಟರ್ಸು, ಆಮೇಲೆ ಆರ್ಟ್ ಡೈರೆಕ್ಟರ್, ಪ್ರೊಡಕ್ಷನ್, ಎಲ್ಲರೂ ಲೈಕ್ ಒಟ್ಟಿಗೆ ಒಂದು ಸಾಥ್ ಕೊಟ್ಟಿದ್ದಾರೆ. ಅಂದರೆ ಅದು ಸ್ವಲ್ಪ ರೇರ್, ನಿಮಗೆ ಎಲ್ಲ ಕಡೆ ಅದು ನೋಡ್ಲಿಕ್ಕೆ ಸಿಗಲ್ಲ. ನಾನು ಅದೇ ಹೇಳ್ತಿರ್ತೀನಿ, ಸಿನಿಮಾ ಎಲ್ಲರೂ ಇಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಹೇಳ್ತಾರಲ್ಲ, ಅದ್ರ ಹಿಂದೆ ಒಂದು ಎಂಟೈರ್ ಟೀಮ್ದು ಪರಿಶ್ರಮ ಇದೆ. ಅದನ್ನು ಲೀಡ್ ಮಾಡಿರೋದು ರಿಷಬ್ ಹೊತ್ತಿರೋ ಕನಸಿನ ಹಿಂದೆ ಎಲ್ಲರೂ ಅಷ್ಟೇ ಆನೆಸ್ಟ್ ಆಗಿ, ನನ್ನ ಸಿನಿಮಾ ಯಾರು ಅಂದರೆ ಸ್ಯಾಲ್ರಿಗೋಸ್ಕರ ಬಟಗೋಸ್ಕರ ಕೆಲಸ ಮಾಡಿದ ಥರದ ಸಿನಿಮಾ ಅಲ್ಲ ಇದು. ಪ್ರತಿಯೊಬ್ಬರು ಅವ್ರದ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಥರ ರಿಷಬ್ ಜೊತೆಗೆ ಒಂದು ಸಾಥ್ ಕೊಡೋ ಥರ ಕೆಲಸ ಮಾಡಿದ್ದಾರೆ. ಇಲ್ಲಾಂದರೆ ಇಟ್ ಈಸ್ ಇಂಪಾಸಿಬಲ್. ಅಂದರೆ ನಾವು ಮಾಡಿರೋ ಲೊಕೇಶನ್ಗಳಾಗಿರ್ಬೋದು, ಎಲ್ಲ ಲೈವ್ ಲೊಕೇಶನ್ಗಳು, ಫಾರೆಸ್ಟ್ ಒಳಗಡೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಂಥ ಲೊಕೇಶನ್ಗಳು ಕೂಡ ಇತ್ತು. ಡೈಲಿ ಕುಂದಾಪುರದಿಂದನೇ ನಮಗೆ ಟ್ರಾವೆಲಿಂಗ್ ಡಿಸ್ಟೆನ್ಸೇ 1.5 hour ಆಗ್ತಿತ್ತು. ಅಷ್ಟು ಹ್ಯೂಜ್ ಸೆಟ್ ಆಫ್ ಪೀಪಲ್, 100 ಅಲ್ಲ, ಥೌಸಂಡ್ಸ್ ಆಫ್ ಪೀಪಲ್ ಐ ಕ್ಯಾನ್ ಸೇ. ಅಷ್ಟು ಜನ, ಹಂಡ್ರೆಡ್ಸ್ ಆಫ್ ವೆಹಿಕಲ್ಸೇ ಇರ್ತಿತ್ತು. ಅದನ್ನೆಲ್ಲ ಮತ್ತು ನೇಚರ್ದೇನು ಮಳೆ ಇದೆಲ್ಲ ಮಧ್ಯನೂ ಆ ಹ್ಯಾಂಡಲ್ ಮಾಡಿರೋ ರೀತಿ, ಅದೊಂದು ಎಲ್ಲರೂ ಅಷ್ಟು ಟೀಮ್ ಆ ಥರದಲ್ಲಿ ಕೆಲಸ ಮಾಡಿರೋದ್ರಿಂದ ಅಷ್ಟೇ ಸಾಧ್ಯ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ನಮಗೆ ಆ್ಯಸ್ ಎ ಫ್ಯಾಮಿಲಿ, ಲೈಕ್ ಮುಂಚೆಯಿಂದನೂ ನಾನು ರಿಷಬ್ ವಿ ಆರ್ ಲೈಕ್ ಎ ಟೀಮ್. ನಾವಿಬ್ಬರೇ ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಡ್ತಿದ್ವಿ ಶೂಟಿಂಗ್ ಇದ್ದಾಗೆಲ್ಲ. ನಾನು ಸರ್ಕಾರಿಯಿಂದನೂ ಹಾಗೆ ಒಟ್ಟಿಗೆ ಶಿಫ್ಟ್ ಆಗಿ, ಎಲ್ಲಿ ಶೂಟಿಂಗ್ ಇರುತ್ತೆ ಅಲ್ಲಿಂದ ಬಂದಮೇಲೆ ಇಲ್ಲಿ ಇದ್ಕೊಂಡು ಮತ್ತೆ ಇನ್ನೊಂದು ಕತೆ ಶುರುವಾಗುತ್ತೆ, ಮತ್ತೆ ಹೋಗ್ತೀವಿ, ಹಾಗೆ ಆಗ್ತಾಯಿತ್ತು. ಲಾಸ್ಟ್ ಟೈಮ್ ಕೂಡ ನಾನು ಶಿಫ್ಟ್ ಮಾಡಿದ್ದೆ ಕಾಂತಾರದಲ್ಲಿ, ನಾನು ಪ್ರೆಗ್ನೆಂಟ್ ಇದ್ದಾಗಲ್ಲೇ ಇದ್ದು ವರ್ಕ್ ಮಾಡಿಕೊಂಡು. ಈ ಸಲ ಏನಂದರೆ ಇಟ್ಸ್ ವೆರಿ ಬಿಗ್ ಪ್ರಾಜೆಕ್ಟ್. ನಾನು ಶಿಫ್ಟ್ ಆಗಬೇಕಾಗಿತ್ತು. ಅಂದರೆ ಎಲ್ಲ ಟೀಮ್ಗಳು ನಮಗೆ ಕುಂದಾಪುರ ಅಲ್ಲೇ ಒಂದು ಬೇಸ್ ಮಾಡಿ, ಆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಸ್ ಇತ್ತು, ಕಾಸ್ಟ್ಯೂಮ್ ಬೇಸ್ ಇತ್ತು ನಮ್ಮದು. ಎಲ್ಲರೂ ಅಲ್ಲೇ ಇದ್ದು, ಎಲ್ಲರೂ ಒಂದು ಕೋಆರ್ಡಿನೇಷನಲ್ಲಿ ಒಂದು ಕೆಲಸ ಮಾಡಿರೋದಕ್ಕೆ ಅದು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ನಾನು ಮಕ್ಕಳಿದ್ದು ಮಾರ್ಚಲ್ ಸ್ಕೂಲೆಲ್ಲ ಮುಗೀತು, ಕರ್ಕೊಂಡೋಗಿ ಅಲ್ಲೇ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿ, ಇಬ್ಬರು ಅಲ್ಲೇ ವರ್ಕ್ ಮಾಡಿ, ಇವಾಗ ಇನ್ನೇನು ಈ ಇಯರ್ ಮುಗಿದ್ಮೇಲೆ ಶಿಫ್ಟ್ ಆಗಬೇಕು.